ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿ ಮೊದಲಿಗೆ ನಾನು ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಕೇಳಿದಂಥ ವಾಕ್ಯ ಸಂದೇಶ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ದೇವರು ಯಾವ ವಿಷಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯಾ. ಯಾವ್ದು ನೆನಪಿದೆನಾ? ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಕತ್ತಲೆ ಇಲ್ಲ. ಆತನ ಮಕ್ಕಳಾದಂಥ ನಾವು ಕೂಡ ಬೆಳಕಿನವರಾಗಿ ಇರಬೇಕು. ಈ ಲೋಕದ ಯಾವ ಕಾರ್ಯಗಳ ವಿಷಯದಲ್ಲಿ ನಾವು ಇರಬಾರ್ದು. ಲೋಕದ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಮ್ಮ, ಇವು ಯಾವುಗಳು ಕೂಡ ನಮ್ಮಲ್ಲಿ ಕಾಣಿಸಿಕೊಳ್ಳಬಾರದೆಂಬುದಾಗಿ ದೇವರು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡಿದರು. ಪ್ರಿಯರೇ, ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾದಂಥ ಸಂದೇಶದ ಕಡೆಗೆ ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ 10-15 ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ: ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಶು ಸ್ವಭಾವ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಸತ್ಯವೇದದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಶಿಶು ಸ್ವಭಾವ ಅಂದರೆ ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ ದೇವರ ರಾಜ್ಯಕ್ಕೆ ನೀವು ಬಾಧ್ಯಸ್ಥರಾಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀವು ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ. ಶಿಶು ಸ್ವಭಾವವುಳ್ಳವರಾಗಿ ನಾವು ಇರಬೇಕಾಗಿದೆ. ಯಾವ ವಿಷಯದಲ್ಲಿ ಶಿಶು ಸ್ವಭಾವವುಳ್ಳವರಾಗಿ ನಾವು ಇರಬೇಕೆನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ಆಲೋಚನೆ ಮಾಡೋಣ. ಹುಟ್ಟಿರ್ತಕ್ಕಂಥ ಮಕ್ಕಳು, ನವಜಾತ ಶಿಶುಗಳು, ಚಿಕ್ಕ ಮಕ್ಕಳು, ಆ ಮಕ್ಕಳನ್ನು ನಾವು ನೋಡುವಾಗ ಅವರಲ್ಲಿ ಇರ್ತಕ್ಕಂಥ ಲಕ್ಷಣಗಳ ಕುರಿತಾಗಿ ನಾವು ಆಲೋಚಿಸಬೇಕಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಮನುಷ್ಯರನ್ನು ಹೆಂಗೆ ಸೃಷ್ಟಿ ಮಾಡಿದಂದರೆ ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ. ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಸಂಗಿ ಪುಸ್ತಕದಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ. 7ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ಒಂದ್ಸಾರಿ ಆ ವಚನ ಓದಿಕೊಳ್ಳೋಣ. 29ನೇ ವಚನ: ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಮನುಷ್ಯರನ್ನು ಹೆಂಗೆ ಉಂಟು ಮಾಡಿದನಂತೆ, ಹೆಂಗೆ ಸೃಷ್ಟಿ ಮಾಡಿದನಂತೆ? ಸತ್ಯವಂತರನ್ನಾಗಿ. ಹಲ್ಲೆಲೂಯಾ. ನಿರ್ಮಲ ಮನಸ್ಸುಳ್ಳವರನ್ನಾಗಿ, ಹಲ್ಲೆಲೂಯಾ, ನೀತಿವಂತರನ್ನಾಗಿ, ಸತ್ಯವಂತರನ್ನಾಗಿ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದರೆ, ಮನುಷ್ಯರಾದರೂ ಬಹು ಯುಕ್ತಿಗಳನ್ನು, ಕುಯುಕ್ತಿಗಳನ್ನು ಅವರು ಕಲ್ಪನೆ ಮಾಡಿಕೊಂಡು ಜೀವಿಸುವಂಥವರು ಆಗಿದ್ದಾರೆ. ಪ್ರೇರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಮನುಷ್ಯ ಹುಟ್ಟಿದಂಥ ಸಮಯದಲ್ಲಿ ಅವನಲ್ಲಿ ಯಾವ ಪಾಪ ಪ್ರೇರಿತವಾಗಿರುವಂಥ ಸ್ವಭಾವಗಳು ಅವನಲ್ಲಿ ಇರುವುದಿಲ್ಲ. ಬೆಳೀತಾ 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 ಅವನು ಏನಾಗ್ತಾನ್ರಿ, ಲೋಕದ ವಿಷಯಗಳಲ್ಲಿ, ಪಾಪದ ವಿಷಯಗಳಲ್ಲಿ ಅವನಿಗೆ ಯಾರು ಕೂಡ ಹೇಳಿಕೊಡ್ಬೇಕಾಗಿಲ್ಲ. ಯಾಕಂದರೆ ಇದು ಕತ್ತಲೆ ತುಂಬಿದ ಲೋಕ, ಅಂಧಕಾರದ ಲೋಕ, ಪಾಪದ ಲೋಕ. ಈ ಪಾಪ ಲೋಕದಲ್ಲಿ ಅನೇಕ ಸಂಗತಿಗಳು ಅವನು ಬೆಳೆಯುವಾಗ ಅವನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ಸುಳ್ಳು ಹೇಳುವಂಥದ್ದನ್ನು ಮಾಡ್ತಾನೆ, ಕೆಟ್ಟ ಕಾರ್ಯಗಳನ್ನು ಮಾಡುವಂಥದ್ದನ್ನು ಅನುಸರಿಸ್ತಾನೆ, ದುಶ್ಚಟಗಳನ್ನು, ದುರ್ಭಾಷೆಗಳನ್ನು, ದುಷ್ಟ ನಡತೆಯನ್ನು ನಡೆಯುವುದಕ್ಕಾಗಿ ಪ್ರೇರೇಪಿಸಲ್ಪಡ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಮನುಷ್ಯರನ್ನು ದೇವರು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದರೆ ಅವರಾದರೂ ಅನೇಕ ಯುಕ್ತಿಗಳನ್ನು ಕಲ್ಪನೆ ಮಾಡಿಕೊಂಡು ದೇವರಿಂದ ದೂರವಾದಂಥ ಅನೇಕ ಕುಯುಕ್ತಿಗಳನ್ನು ನೆರವೇರಿಸಿಕೊಳ್ಳುವಂಥ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ. ಪ್ರೇರ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಏನು ಮಾಡಿದ್ರಿ? ಹೊರಟು ಬಂದರು. ಪ್ರೇರ, ಮನುಷ್ಯರನ್ನು ಏನು ಮಾಡುವುದಕ್ಕಾಗಿ? ಪುನಃ ಸತ್ಯವಂತರನ್ನಾಗಿ ರೂಪಿಸುವುದಕ್ಕಾಗಿ. ಪುನಃ ದೇವರನ್ನು ನಂಬಿದಂಥ ಮಕ್ಕಳು ನೀತಿಯಲ್ಲಿ, ಸತ್ಯತೆಯಲ್ಲಿ
ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸಂಪೂರ್ಣವಾಗಿ ಮನುಷ್ಯರನ್ನು ಏನು ಮಾಡ್ತಾ ಇದ್ದಾನೆ? ತಪ್ಪಾದ ಮಾರ್ಗದಿಂದ, ಪಾಪದ ಮಾರ್ಗದಿಂದ, ನಾಶನದ ಮಾರ್ಗದಿಂದ, ಕೆಟ್ಟತನದ ಮಾರ್ಗದಿಂದ, ದುಷ್ಟತನದ ಮಾರ್ಗದಿಂದ ಏನು ಮಾಡ್ತಾ ಇದ್ದಾನೆ? ತಪ್ಪಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಉದ್ದೇಶವೇ ಅದಾಗಿದೆ. ದೇವರು ಮನುಷ್ಯರನ್ನು ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಚಿಕ್ಕ ಮಕ್ಕಳನ್ನು ನೋಡ್ರಿ, ಅವರಲ್ಲಿ ಪಾಪ ಸ್ವಭಾವ ಇರೋದಿಲ್ಲ. ಹಲ್ಲೆಲೂಯಾ. ಏನು ಸ್ವಭಾವ ಇರೋದಿಲ್ಲ ರೀ? ಪಾಪದ ಸ್ವಭಾವ ಇರೋದಿಲ್ಲ. ಹಲ್ಲೆಲೂಯಾ. ಅವರು ಸಣ್ಣ ಮಕ್ಕಳು ಜಗಳಾಡ್ತಾರೆ, ಮತ್ತು ಅವ್ರು ಏನಾಗ್ತಾರೆ? ಒಂದಾಗ್ತಾರೆ. ಹಲ್ಲೆಲೂಯಾ. ಅವರಲ್ಲಿ ಏನಂತ ಹೇಳ್ತೀವಿ? ಕಠಿಣವಾದಂಥ ಮನಸ್ಥಿತಿ ಎನ್ನುವಂಥದ್ದು ಇರೋದಿಲ್ಲ, ವೈಷಮ್ಯ ಎನ್ನುವಂಥದ್ದು ಇರೋದಿಲ್ಲ. ಅವರಲ್ಲಿ ಪ್ರೀತಿ ಇರುತ್ತೆ, ಅನ್ಯೋನ್ಯತೆ ಇರುತ್ತೆ, ಯಥಾರ್ಥತ್ವ ಎನ್ನುವಂಥ ಗುಣ ಎನ್ನುವಂಥದ್ದು ಯಾರಲ್ಲಿ ಇರುತ್ತೆ ರೀ? ಚಿಕ್ಕ ಮಕ್ಕಳಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾ ಇದ್ದಾನೆ, ನೀವು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣಲಾರಿರಿ. ಚಿಕ್ಕ ಮಕ್ಕಳಂತೆ ನಾವು ಯಾಕೆ ಆಗಬೇಕಂತಂದರೆ, ಚಿಕ್ಕ ಮಕ್ಕಳಲ್ಲಿ ಪಾಪ ಸ್ವಭಾವ ಇಲ್ಲ. ಏನಿಲ್ಲ ಅಂತ ಹೇಳ್ತಾ ಇದೆ ವಾಕ್ಯ? ಪಾಪ ಸ್ವಭಾವ ಇಲ್ಲ. ಅದಕ್ಕಾಗಿ ನೀವು ಚಿಕ್ಕ ಮಕ್ಕಳಂತೆ ಏನಾಗಬೇಕಾಗಿದೆ? ಆಗಬೇಕಾಗಿದೆ. ಯಾವ ರೀತಿಯಲ್ಲಿ ಆಗಬೇಕಾಗಿದೆ? ಚಿಕ್ಕ ಮಕ್ಕಳಂತೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಸ್ವಾಮಿ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 3ನೇ ವಚನದಲ್ಲಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಹೆಂಗಾಗಬೇಕಂತ ನಾವು? ಚಿಕ್ಕ ಮಕ್ಕಳಂತೆ. ಶಿಶು ಸ್ವಭಾವ ಅಂದ್ರೆ ಏನ್ರಿ? ಶಿಷ್ಯತ್ವದ ಕಡೆಗೆ ನಡೆಸುವುದಕ್ಕಾಗಿ ಇರತಕ್ಕಂಥ ಮೊದಲನೆಯ ಒಂದು ಹೆಜ್ಜೆಯಾಗಿ ಕಾಣಿಸಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ಶಿಶು ಸ್ವಭಾವವುಳ್ಳವರಾಗಿ ಜೀವಿಸಬೇಕಾಗಿ. ಒಂದು ಸಾರಿ ಹೇಳ್ತಾನೆ ಪೌಲನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ತಿಳಿಸ್ತಾನೆ. ಒಂದು ಸಾರಿ ಅದರ ವಿಷಯವಾಗಿ ನಾವು ನೋಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 20ನೇ ವಚನದಲ್ಲಿ, ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿ ಇರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿ ಇರಬೇಕು. ಕೆಟ್ಟತನದ ವಿಷಯದಲ್ಲಿ ನಾವು ಹೆಂಗಿರ್ಬೇಕಂತೆ? ಶಿಶುಗಳಾಗಿ ಇರಬೇಕು. ಹೆಂಗಿರ್ಬೇಕ್ರಿ? ಶಿಶುಗಳಾಗಿ. ಅಂದರೆ ನಮ್ಮ ಮೇಲೆ ಕೆಟ್ಟತನದ ಯಾವ ಕಾರ್ಯಗಳು ಬರಲಾರ್ದಾಗಿ ಶಿಶುಗಳು ಯಾವ ರೀತಿಯಾಗಿ ಒಳ್ಳೆಯವರಾಗಿರ್ತಾರೋ, ಸತ್ಯವಂತರಾಗಿರ್ತಾರೋ, ಅದೇ ಒಂದು ವಿಷಯ ಸಂಗತಿಗಳಲ್ಲಿ ನಾವು ಕೂಡ ಬರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೀತಿಸುವಂಥ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಕ್ಷಮಿಸುವಂಥ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಪಾಪ ಪ್ರೇರತೆ ಇರಲಾರ್ದಂಥ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ. ಪಶ್ಚಾತ್ತಾಪದ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ರೀತಿಯಾಗಿ ಇರ್ತಕ್ಕಂಥ ವ್ಯಕ್ತಿಗಳು ಅವರು ತಮ್ಮ ಜೀವಿತವನ್ನು ಏನು ಮಾಡಿದ್ರು? ಬದಲಾವಣೆ ಮಾಡಿಕೊಂಡ್ರು. ಸತ್ಯವೇದದಲ್ಲಿ ನಾವು ಒಬ್ಬ ವ್ಯಕ್ತಿ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಜಕ್ಕಾಯ ಎನ್ನುವಂಥ ವ್ಯಕ್ತಿ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿ ಕುರಿತಾಗಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಬಹಳ ದುಷ್ಟನು ಪಾಪಿಷ್ಟನಾಗಿರ್ತಕ್ಕಂಥ ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ಮಾಡಬಾರದು ಎಲ್ಲ ತಪ್ಪಾದ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿಯಾಗಿದೆ. ಯಾರು ನೋಡಿದ್ರು ಕೂಡ ಇವನು ಎಷ್ಟು ದುಷ್ಟ ಇದ್ದಾನಪ್ಪ, ಎಷ್ಟು ಪಾಪಿ ಇದ್ದಾನಪ್ಪ ಅಂತೇಳಿ ಅವನನ್ನು ನೋಡಿ ಏನು ಮಾಡ್ತಾಯಿದ್ರು? ಬೈತಾ ಇದ್ರು ಅಂತ ಪ್ರೇರೆ. ಹಲ್ಲೆಲೂಯಾ. ಅಂತಹ ವ್ಯಕ್ತಿ ಯೇಸು ಸ್ವಾಮಿ ಆ ಒಂದು ಗ್ರಾಮಕ್ಕೆ ಬರ್ತಾನೆಂಬುದಾಗಿ, ಪಟ್ಟಣಕ್ಕೆ ಬರ್ತಾನೆಂಬುದಾಗಿ ತಿಳಿದು ಊರಿನ ಜನರೆಲ್ಲರೂ ಯೇಸು ಸ್ವಾಮಿಯನ್ನು ಎದುರುಗೊಳ್ಳೋದಕ್ಕೆ ಹೋದರೆ ಈ ವ್ಯಕ್ತಿ ಊರಲ್ಲಿ ನೋಡ್ತಾ ಇದ್ದಾನೆ, ಯಾರು ಕೂಡ ಇಲ್ಲ, ಊರಲ್ಲಿ ಜನರು ಯಾರು ಇಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಎಲ್ಲಿ ಹೋಗಿದ್ದಾರೆ ಎಂಬುದಾಗಿ ನೆನೆಸಿ ಯೇಸು ಬರ್ತಾ ಇದ್ದಾನೆ, ಅದಕ್ಕಾಗಿ ಎಲ್ಲ ಜನರು ಆತನನ್ನು ಎದುರುಗೊಳ್ಳೋದಕ್ಕೆ ಹೋಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡಾದ ಮೇಲೆ ಯೇಸು ಸ್ವಾಮಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾನೆ. ಮುಂದೆ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಎತ್ತರ ಇದ್ದಾರೆ, ಅದಕ್ಕಾಗಿ ಈ ವ್ಯಕ್ತಿ ನೋಡೋದಕ್ಕೆ ಆಗ್ತಾ ಇಲ್ಲ ಪ್ರೇರ. ಆ ಸಮಯದಲ್ಲಿ ಯೇಸು ಸ್ವಾಮಿ ಇದೇ ಮಾರ್ಗವಾಗಿ ಬರ್ತಾನಲ್ವ ಅಂತೇಳಿ ಅಲ್ಲಿರ್ತಕ್ಕಂಥ ಆಲದ ಮರವನ್ನು ಏರಿ ಏನು ಮಾಡ್ತಾ ಇದ್ದಾನ್ರಿ? ಸ್ವಾಮಿ ಬರುವಂಥದ್ದನ್ನು ನಾನು ನೋಡ್ಬೇಕಂತೇಳಿ ಏನು ಮಾಡಿದ? ಆತುರತೆಯಿಂದ, ಆಸೆಯಿಂದ ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ ಪ್ರಿಯರೇ. ಸ್ವಾಮಿ ಆ ಸಮಯದಲ್ಲಿ ಅದೇ ಒಂದು ದಾರಿಯಲ್ಲಿ ಬರಬೇಕಾದ್ರೆ ಜಕ್ಕಾಯ ಯೇಸು ಸ್ವಾಮಿಯನ್ನು ನೋಡ್ಬೇಕಂತೇಳಿ ಇಷ್ಟಪಟ್ಟ. ಆದರೆ ಸ್ವಾಮಿಯಾದರೂ ಜಕ್ಕಾಯನನ್ನು ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿ ದೇವರ ಬಳಿಗೆ ಬರಬೇಕಾದ್ರೆ ಅವನು ದೇವರು ಯಾರಿದ್ದಾನಂತೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ದೇವರು ನಮ್ಮ ಕೈಯಲ್ಲಿ ಉಂಟಾಗಿಲ್ಲ, ನಮ್ಮನ್ನು ಉಂಟು ಮಾಡಿದಂಥ ದೇವರು, ಈ ಸೃಷ್ಟಿಗೆ ಅತೀತನಾಗಿರ್ತಕ್ಕಂಥ ದೇವರು ಆತನೆಂಬುದಾಗಿ ಗ್ರಹಿಸಿಕೊಳ್ಳುವಂಥದ್ದು ಬಹಳ
ಏನಂತೇಳಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಸಂಗತಿ ಆಗಿದೆ ಪ್ರಿಯರೇ. ಅನೇಕರು ಏನು ಮಾಡ್ತಾರೆ, ಇದನ್ನು ಗ್ರಹಿಸ್ತಾ ಇಲ್ಲ. ಸೃಷ್ಟಿಕರ್ತನ ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಸೃಷ್ಟಿಯಲ್ಲಿಯೇ ದೇವರನ್ನು ಏನು ಮಾಡ್ತಾ ಇದ್ದಾರೆ, ಕಾಣುವಂಥದ್ದಾಗಿದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೀವಿ, ಯಾರಾದರೂ ಒಳ್ಳೇದು ಮಾಡಿಬಿಟ್ರೆ, ಯಾರಾದರೂ ಮೇಲು ಮಾಡಿಬಿಟ್ರೆ, ಯಾರಾದರೂ ಅವರಿಗೆ ಸಹಾಯ ಮಾಡಿಬಿಟ್ರೆ ಅವ್ರನ್ನ ದೇವರ ಸರಿ ಸಮಾನಕ್ಕೆ ನಿಲ್ಲಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭೂಮಿ ಬೆಳೆ ಕೊಡುತ್ತೆ ಅಂತೇಳಿ ಭೂಮಿಯನ್ನು ದೇವರ ಸ್ಥಾನಕ್ಕೆ ಕೊಟ್ಟರು. ಸೂರ್ಯ, ಆಕಾಶದಲ್ಲಿರ್ತಕ್ಕಂಥ ಸೂರ್ಯಗೆ ಕಣ್ಣಿಗೆ ಕಾಣುವಂಥದ್ದು ಏನ್ರಿ, ಬೆಳಕು ಕೊಡುತ್ತೆ ಅಂತೇಳಿ ಸೂರ್ಯನನ್ನು ಏನು ಮಾಡಿದರು, ದೇವರು ಎಂಬುದಾಗಿ ನೆನೆಸ್ತು. ನಾವು ನೀರಿಲ್ಲಾರದೆ ಕುಡಿಲಾರದೆ ಜೀವಿಸೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೀರಿಗೆ ದೇವರ ಸ್ಥಾನವನ್ನು ಕೊಟ್ಟರು. ಗಾಳಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಾಳಿಗೆ ದೇವರ ಸ್ಥಾನವನ್ನು ಕೊಟ್ಟರು. ಹಲವು ಈ ಮರಗಳಿಲ್ಲಾರದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮರಗಳಿಗೆ, ಕೆಲವೊಂದು ಪ್ರಾಣಿಗಳಿಗೆ ದೇವರ ಸ್ಥಾನವನ್ನು ಕೊಟ್ಟರು ಪ್ರಿಯರ. ಆದರೆ ಆ ಮರವನ್ನು, ಆ ಗಾಳಿಯನ್ನು, ಆಕಾಶವನ್ನು, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ ಎಲ್ಲವನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತನಿದ್ದಾನೆ. ಸಮಯವನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತನಿದ್ದಾನೆ ಎಂಬುದಾಗಿ ತಿಳಿಯಲಾರದೆ ಜನರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರ. ಆದರೆ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಯಾವಾಗ ದೇವರ ಕಡೆಗೆ ಬಂದನೋ ಸ್ವಾಮಿ ಆ ವ್ಯಕ್ತಿಯ ಮನೆಗೆ ಬರೋದಕ್ಕಾಗಿ ಇಷ್ಟಪಟ್ಟ. ಹಲ್ಲೆಲೂಯಾ. ಯಾವಾಗ ಸ್ವಾಮಿ ಆ ಮನೆಯ ಒಳಗಡೆ ಹೋದ್ನು, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥದ್ರಲ್ಲಿ ಪುನಃ ನಾನು ಹಿಂದಕ್ಕೆ ಏನು ಮಾಡ್ತೀನಿ, 4ರಷ್ಟು ತಿರುಗಿ ಕೊಡ್ತೀನಿ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ನಾನು ಹಂಚಿಕೊಡ್ತೀನಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಮನೆಗೆ ಬಂದಾಗ ಆ ಮನೆಯಲ್ಲಿ ಬೆಳಕು ಬಂತು, ನೀತಿ ಬಂತು, ಸತ್ಯ ಬಂತು. ಆತನಲ್ಲಿ ಶಿಶು ಸ್ವಭಾವ ಎನ್ನುವಂಥದ್ದು ಪ್ರವೇಶವಾಯಿತು ಪ್ರಿಯರೇ. ಆತನು ಸಂಪೂರ್ಣವಾಗಿ ಏನಾತನಂತ ಹೇಳ್ತಾ ಇದೆ ವಾಕ್ಯ, ಬದಲಾವಣೆಯಾದ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಭಕ್ತಿವಂತನು ತನ್ನ ಜೀವಿತವನ್ನು ಏನು ಮಾಡ್ತಾನೆ, ಯೇಸು ಕ್ರಿಸ್ತನೆನ್ನುವಂಥ ಬಂಡೆಯ ಮೇಲೆ ಏನು ಮಾಡ್ತಾನೆ ರೀ, ಕಟ್ಟಿಕೊಳ್ತಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿ, ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿ ನಾವೇನು ಮಾಡಬೇಕಾಗಿದೆ, ಜೀವಿಸಬೇಕಾಗಿದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ. ಅದನ್ನು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸುವಾಗ ಶಿಶು ಸ್ವಭಾವವನ್ನು ಧರಿಸಿಕೊಂಡು ಆತನು ಸಂಪೂರ್ಣವಾಗಿ ಮಾರ್ಪಾಟು ಹೊಂದಿದ ಮೇಲೆ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಇವತ್ತು ಈ ಮನೆಗೆ ಏನಾಯ್ತಂತೆ, ರಕ್ಷಣೆ ಆಯಿತು. ಲೂಕನ ಬರೆದ ಸುವಾರ್ತೆ 19ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಏನಾಯ್ತಂತೆ, ರಕ್ಷಣೆ ಯಾರ ಮೂಲಕವಾಗಿ ಬರುತ್ತೆ, ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಬರುತ್ತೆ. ಜಕ್ಕಾಯ ನಂಬಿದ, ಆತನ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಕೊಟ್ಟ. ಇವತ್ತು ನಾನು ನೀನು ಕೂಡ ಪರಿಪೂರ್ಣವಾಗಿ ದೇವರನ್ನು ನಂಬುವಂಥದ್ದೇ ಆದರೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಅತಿಶಯ ಕಾರ್ಯಗಳನ್ನು ಏನು ಮಾಡ್ತಾನೆ ರೀ, ಜರುಗಿಸ್ತಾನೆ. ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು ದೇವರು ಏನು ಮಾಡ್ತಾನೆ, ಪುನಃ ನೆನಪು ಮಾಡಿಕೊಳ್ಳದೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ ಅಳತೆ ಮಾಡೋಕ್ಕಾಗುತ್ತೆ, ನಮ್ಮಿಂದ ಆಗಲ್ಲ, ಅಷ್ಟು ದೂರ ಏನು ಮಾಡ್ಬಿಡ್ತಾನೆ ದೇವರು, ಅದನ್ನು ತೆಗೆದುಹಾಕಿಬಿಡ್ತಾನೆ. ಪುನಃ ಅದನ್ನು ನೆನಪು ಮಾಡಿಕೊಳ್ಳಲ್ಲ. ಮನುಷ್ಯರಾದ್ರೆ ಏನು ಮಾಡ್ತಾರೆ ರೀ, ಗಾಯ ಹೆಂಗೆ ಕೆದಕ್ತಾರೆ ಅದನ್ನು ಕೆದಕ್ತಾ ಇರ್ತಾರೆ. ಹಲ್ಲೆಲೂಯಾ, ಹಂಗೆ ಮಾಡಿದ್ದು ಹಿಂಗೆ ಮಾಡಿದಂತೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸಲಿಲ್ಲ, ನಮ್ಮನ್ನು ಶಿಕ್ಷಿಸಲಿಲ್ಲ. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಆತನು ನಮ್ಮನ್ನು ಕನಿಕರಿಸಿ ಅವೆಲ್ಲವುಗಳನ್ನು ಆತನು ಏನು ಮಾಡಿಬಿಟ್ಟ, ಮರೆತು ಬಿಟ್ಟ ಪ್ರಿಯರೇ. ಇವತ್ತಿನ ದಿವಸ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನಲ್ವಾ, ನಾವು ಶಿಶುಗಳಾಗಿ ನಾವು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಮಕ್ಕಳಂತೆ ನಾವು ಆಗೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದಕ್ಕಾಗಿ ನೋಡ್ರಿ, ನೀವು ಮಕ್ಕಳಾಗಿದ್ದೀರಿ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಯಾರ ಮಕ್ಕಳು ನೀವು? ದೇವರ ಮಕ್ಕಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರ್ಯಾರು ಆತನನ್ನು ನಂಬಿದರು, ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ದೇವರಿಗೆ ನಾವೇನಾಗಿದ್ದೇವ್ರಿ, ಮಕ್ಕಳಾಗಿದ್ದೀವಿ. ನಾವು ದೇವರಿಗೆ ದಾಸರಲ್ಲ, ನಾವು ದೇವರಿಗೆ ಆಳುಗಳಲ್ಲ, ನಾವು ದೇವರ ಸ್ವಂತ ಮಕ್ಕಳಾಗಿ ಇದ್ದಂಥವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ಈ ಲಕ್ಷಣಗಳನ್ನು ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಮಕ್ಕಳಲ್ಲಿ ಏನಿರ್ತಾರೆ, ಚಿಕ್ಕ ಮಕ್ಕಳಿಗೆ ಅವರು ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೇಳ್ರಿ, ಶಿಶುಗಳಿರ್ತಾರೆ. ತಂದೆ ತಾಯಿ ಮೇಲೆ ಅವ್ರು ಏನಾಗಿರ್ತಾರೆ, ಡಿಪೆಂಡಬಲ್ ಆಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್. ಅದೇ ರೀತಿಯಾಗಿ ಶಿಶು ಸ್ವಭಾವವುಳ್ಳಂಥ ನಾವುಗಳು ಕೂಡ ಯಾವಾಗಲೂ ನಮ್ಮ ದೇವರ ಮೇಲೆ ನಾವು ಆತುಕೊಂಡು ಆಶ್ರಯವಾಗಿ, ಆಧಾರವಾಗಿ ಆತನನ್ನು ಮುಂದಿಟ್ಟು ಜೀವಿಸುವುದಕ್ಕಾಗಿ ನಾವು ಏನಾಗಿದ್ದೇವೆ, ಕರೆಯಲ್ಪಟ್ಟಿದ್ದೇವೆ ಪ್ರೇರ. ಆತನು ಯಾವ ಹೆಜ್ಜೆ ಜಾಡನ್ನು ನಮಗೋಸ್ಕರವಾಗಿ ಮಾಡಿ ಇಟ್ಟು ಹೋಗಿದ್ದಾನೋ ಅದೇ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಮತ್ತೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಶಿಶುಗಳು ಅಂತಂದ್ರೆ ಏನ್ರಿ, ದೇವರ ಆತ್ಮಾನುಸಾರವಾಗಿ ನಡೆಯುವಂಥವ್ರು ಯಾರಿದ್ದಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ. ಯಾರು ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆದು ಆತನಿಗೆ ಒಳಗಾಗಿ ಜೀವಿಸುತ್ತಾ ನಂಬಿಕೆಯಿಂದ ನಡೀತಾ ಇರ್ತಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ. ಎಲ್ಲ ಲಕ್ಷಣಗಳುಳ್ಳವರಾಗಿ ನಾವೇನು ಮಾಡಬೇಕಾಗಿದೆ, ಜೀವಿಸಬೇಕಾಗಿದೆ ಪ್ರೇರೆ. ಈ ಲೋಕ ನಾಶವಾಗಲಿಕ್ಕಿದೆ. ಈ ನಾಶನದಿಂದ ನಮ್ಮನ್ನು ತಪ್ಪಿಸಲ್ಪಡುವುದಕ್ಕಾಗಿ
ದೇವರು ಕೂಡ ಶಿಶುವಾಗಿ ಈ ಲೋಕಕ್ಕೆ ಆತ ಏನು ಮಾಡಿದ, ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ನಾನು ನೀನು ಮಾಡಿದಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಆತನು ಎಲ್ಲ ವಿಧದಲ್ಲಿ ನಮ್ಮೆಲ್ಲರ ಭಾರವನ್ನು ಆತನು ಏನು ಮಾಡಿದ, ಶಿಲುಬೆ ಮೇಲೆ ಹೊತ್ತುಕೊಂಡ. ಹಲ್ಲೆಲೂಯಾ. ಶಿಶುವಾಗಿ ಈ ಲೋಕಕ್ಕೆ ಹೊರಟು ಬಂದ ಆತ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸೃಷ್ಟಿಕರ್ತನಾದಂಥ ದೇವರು, ಸೃಷ್ಟಿಗೆ ಅತೀತನಾಗಿರ್ತಕ್ಕಂಥ ದೇವರು ಸೃಷ್ಟಿಯಲ್ಲಿ ಒಂದು ಜೀವಿಯಾಗಿ ಆತನು ಹುಟ್ಟಲು ಕೂಡ ಏನು ಮಾಡಲಿಲ್ಲ ರೀ, ನಿರಾಕರಣೆ ಮಾಡಲಿಲ್ಲ. ಆತನ ಅಷ್ಟರ ಮಟ್ಟಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು, ಮಮತೆ ಇಟ್ಟು, ತಗ್ಗಿಸಿಕೊಂಡು ನಮ್ಮನ್ನು ರಕ್ಷಿಸಬೇಕು, ಸೈತಾನನ ಕಪಿಮುಷ್ಟಿಯಿಂದ, ಬಂಧನದಿಂದ ಬಿಡಿಸಬೇಕು, ಅಗ್ನಿ ನರಕದಿಂದ ನಮ್ಮನ್ನು ತಪ್ಪಿಸಬೇಕಂತೇಳಿ ಆತನ ಏನು ಮಾಡಿದ, ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಒಂದು ವೇಳೆ ಈ ನಾವು ನೋಡುವಾಗ ಯಾರಾದರೂ ಜೈಲಿಗೆ ಹೋದರೆ, ಹಲ್ಲೆಲೂಯಾ, ಜೀವಾವಧಿ ಶಿಕ್ಷೆ ಅಂತ ಇರುತ್ತೆ. ಎಷ್ಟು ವರ್ಷಗಳ ಕಾಲ ಇರುತ್ತದು? 14 ವರ್ಷಗಳ ಕಾಲ. ಎಷ್ಟು ರೀ? 14 ವರ್ಷ. ಹಲ್ಲೆಲೂಯಾ. ಆ 14 ವರ್ಷ ಕಳೆದ ಮೇಲೆ ನಮಗೇನಂತ ಇರುತ್ತೆ, 1 ವರ್ಷ ನಮಗೆ ಕಳೆದ ಮೇಲೆ 2ನೇ ವರ್ಷ ಕಳೆಯುತ್ತೆ. 3ನೇ ವರ್ಷ ಕಳೆದಾದ್ಮೇಲೆ ನಮಗೇನು ಅನ್ನಿಸುತ್ತೆ, ಇನ್ನು ಎಷ್ಟು ವರ್ಷ, ಇನ್ನು 11 ವರ್ಷ ಆದಮೇಲೆ ನಾನು ಏನು ಮಾಡಿಬಿಡ್ತೀನಿ, ಹೊರಗಡೆ ಬಂದ್ಬಿಡ್ತೀನಿ. ಅಲ್ಲಿ 10 ವರ್ಷ ಕಳೆದ ಮೇಲೆ ಇನ್ನು 4 ವರ್ಷಕ್ಕೆ ನಾನು ಏನಾಗ್ಬಿಡ್ತೀನಿ, ಹೊರಗಡೆ ಬಂದುಬಿಡ್ತೀನಿ. ಆದರೆ ಇನ್ನು ಮುಂದೆ ನಾನು ಚೆನ್ನಾಗಿ ಜೀವಿಸಬೇಕು. ಆಯಿತು, ಬಿಡುಗಡೆ ಆಗೋದಕ್ಕಾಗಿ ಒಂದು ದಿನಾಂಕ ಎನ್ನುವಂಥದ್ದು ಏನಾಗಿದೆ ಗೊತ್ತು ಮಾಡಿದ್ದಾರೆ ಪ್ರೇರ. ಆದರೆ ವಾಕ್ಯ ಹೇಳುತ್ತೆ, ನರಕಕ್ಕೆ, ಪಾತಾಳಕ್ಕೆ ಒಂದು ವೇಳೆ ಏನಾದರೂ ಒಯ್ಯಲ್ಪಟ್ಟರೆ ಅಲ್ಲಿಂದ ಮತ್ತೆ ಬಿಡುಗಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹಿಂದೆ ನೀವು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಪಾಪ ಕೃತ್ಯಗಳನ್ನು ನಾವು ತೆಗೆದಿಟ್ಟು ಸಂಪೂರ್ಣವಾಗಿ ನಾವು ಹೊಸಬರಾಗಿ ಹುಟ್ಟಿದಾಗ, ಆತ್ಮನಲ್ಲಿ ಮತ್ತು ನೀರಿನ ಮೂಲಕವಾಗಿ ಹೊಸಬರಾಗಿ ಹುಟ್ಟಿದಾಗ ನಾವು ಆ ಒಂದು ಶಿಶು ಸ್ವಭಾವವನ್ನು ಧರಿಸಿಕೊಂಡವರಾಗಿ ನಾವು ಜೀವಿಸುವಂಥವರು ಆಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ, ಈ ಲೋಕದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬಿಡುಗಡೆ ಸಿಗಬಹುದು, ಆದರೆ ಈ ಲೋಕ ಬಿಟ್ಟು ಹೋದ ಮೇಲೆ ನಾವು ಸಂಪೂರ್ಣವಾಗಿ ಸ್ಥಿರವಾಗಿ ನಾವು ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡ್ರೆ ಮಾತ್ರ ನಮಗೇನಾಗುತ್ತೆ ರೀ, ಸಂತೋಷದ ಲೋಕ, ಪರಲೋಕಕ್ಕೆ ನಾವೇನಾಗ್ತೀವಿ, ಬಾಧ್ಯಸ್ಥರಾಗ್ತೀವಿ ಪ್ರೇರ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಶಿಶು ಭಾವವುಳ್ಳವರಾಗಿ ನಾವು ಜೀವಿಸೋಣ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ, ಆ ಸತ್ಯತೆಯನ್ನು ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ಯುಕ್ತಿಗಳನ್ನು ಕಲ್ಪಿಸಿಕೊಂಡು ಸತ್ಯದಿಂದ ದೂರವಾಗಿದ್ದಾರೆ. ದೇವರು ಮತ್ತೆ ಪುನಃ ಸತ್ಯವನ್ನು ಈ ಲೋಕಕ್ಕೆ ತೆಗೆದುಕೊಂಡು ಬಂದ. ಆತನನ್ನು ನಂಬುವಂಥವರು ಪ್ರತಿಯೊಬ್ಬರು ಕೂಡ ಹೆಂಗೆ ಜೀವಿಸ್ಬೇಕಂತ ಹೇಳಿದ್ದಾರೆ ವಾಕ್ಯ ಹೇಳುತ್ತೆ, ದೇವ್ರ ವಾಕ್ಯ, ಶಿಶು ಸ್ವಭಾವವುಳ್ಳವರಾಗಿ. ಹಲ್ಲೆಲೂಯಾ. ತನ್ನನ್ನು ತಾನು ನಿರಾಕರಣೆ ಮಾಡಿಕೊಂಡು ದೇವರ ಮೇಲೆ ಅವಲಂಬನೆಯಾಗಿ ತನ್ನ ಜೀವಿತವನ್ನು ಕಟ್ಟಿಕೊಳ್ಳುವವನನ್ನು ದೇವರು ಏನು ಮಾಡ್ತಾನೆ ರೀ, ಕಡೇ ದಿವಸದಲ್ಲಿ ಆತನೇನು ಮಾಡ್ತಾನೆ, ಎಬ್ಬಿಸಿ ತಾನಿರ್ತಕ್ಕಂಥ ಸ್ಥಳದಲ್ಲಿ ಅವರನ್ನು ಕೂಡ ಏನು ಮಾಡ್ತಾನೆ, ಇರಿಸ್ತಾನೆ ಪ್ರಿಯರು. ಅದಕ್ಕಾಗಿ ದೇವರು ಅನೇಕ ನಿಯಮಗಳನ್ನು ಮಾಡಿದರು. ಮೊದಲನೇದಾಗಿ ನಾವು ಆತನನ್ನು ನಂಬಬೇಕು, ನಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡಬೇಕು. ನಾವು ಏನಂತೇಳಿ ಬಹಿರಂಗವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆ ಒಂದು ಏನಂತ ಹೇಳ್ತೀವಿ, ನೀರು, ಆತ್ಮ, ರಕ್ತದ ಸಾಕ್ಷಿಯುಳ್ಳವರಾಗಿ ನಾವು ಜೀವಿಸಬೇಕು. ನಾವು ಸಹೋದರರ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಮತ್ತೆ ನಾವೇನು ಹೇಳ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದ್ದೇವೆ ಏನಂತೇಳಿ, ವಾಕ್ಯ ಕೇಳುವುದರಲ್ಲಿ ನಿರತರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನು ಮಾಡುವವರಾಗಿ ನಾವು ಇರುವಾಗ ಸತ್ಯವೇದ ಹೇಳುತ್ತಾ ಪ್ರಿಯರೇ, ದೇವರ ಸ್ವಭಾವ ಉಳ್ಳವರಾಗಿ ನಾವು ಜೀವಿಸುವಾಗ, ಶಿಶು ಸ್ವಭಾವ ನಮ್ಮಲ್ಲಿ ನಾವು ಧರಿಸಿಕೊಂಡು ನಡೆಯುವಾಗ ಖಂಡಿತವಾಗಿ ನಾವೇನಾಗ್ತೀವಿ, ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿರಿ, ಅವುಗಳಿಗೆ ಅಡ್ಡ ಮಾಡಬೇಡಿರಿ, ಯಾಕಂದರೆ ಪರಲೋಕ ರಾಜ್ಯವು ಇವರದೇ ಎಂಬುದಾಗಿ. ಯಾರು ಶಿಶು ಸ್ವಭಾವ ಉಳ್ಳವರಾಗಿರ್ತಾರೋ ಅವರೇ ದೇವರ ರಾಜ್ಯಕ್ಕೆ ಏನಾಗ್ತಾರೆ, ಬಾಧ್ಯಸ್ಥರಾಗ್ತಾರೆ. ಇವತ್ತು ನಾನು ನೀನು ಅದನ್ನು ಧರಿಸಿಕೊಳ್ಳುವಾಗ ಖಂಡಿತವಾಗಿ ದೇವರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಇಲ್ಲಿಯವರೆಗೆ ಶಿಶು ಭಾವವುಳ್ಳವರಾಗಿ ಇರದೇ ಜೀವಿಸ್ತಾ ಇದ್ದೀರೇನೋ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ಎಂಬುದಾಗಿ. ಸಹೋದರ ಸಹೋದರಿಯೇ, ಚಿಕ್ಕ ಮಕ್ಕಳು, ಅವರಲ್ಲಿ ಯಥಾರ್ಥವಾದಂಥ ಒಂದು ಜೀವಿತ, ತಂದೆ ತಾಯಿ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ಒಂದು ಜೀವಿತ, ವಿಶ್ವಾಸ ನಂಬಿಕೆಯ ಜೀವಿತ, ಸಂಪೂರ್ಣವಾಗಿ ನೀತಿ ಸತ್ಯತೆಯ ಒಂದು ಜೀವಿತ ಅವರಲ್ಲಿ ನಾವು ಕಾಣ್ತಾ ಇರ್ತೀವಿ. ಅವರಿಗೆ ಪಾಪದ ವಿಷಯವಾಗಿ ಯಾವುದು ಕೂಡ ಗೊತ್ತಿರೋದಿಲ್ಲ. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಂತೇಳಿ ದೇವರ ವಾಕ್ಯ ನಮಗೆ ಪ್ರೇರೇಪಿಸ್ತಾ ಇದೆ. ತಪ್ಪಿಲ್ಲದ ನೋಹ ತನ್ನ ಕಾಲದಲ್ಲಿ, ತಪ್ಪಿಲ್ಲದಂಥ ಯೋಬ ತನ್ನ ಕಾಲದಲ್ಲಿ ಅವರು ಜೀವಿಸಿದ್ರು. ಅವರು ನಮಗೆ ಮಾದರಿಯಾಗಿ ಇದ್ದಾರೆ.
ಲೋಕವೆಲ್ಲ ತಪ್ಪಿನಲ್ಲಿ ಜೀವಿಸ್ತಾ ಇರಬೇಕಾದ್ರೆ ನೋಹನ ಕುಟುಂಬ ಮಕ್ಕಳು ಮತ್ತು ಸೊಸೆಯಂದರು ತಪ್ಪು ಮಾಡಲಿಲ್ಲ. ಅವರು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ಜೀವಿಸಿದರು. ಯೋಬ ಸಂಪೂರ್ಣವಾಗಿ ತನ್ನ ಯಥಾರ್ಥತ್ವವನ್ನು ಬಿಡದೆ ದೇವರಲ್ಲಿ ಸ್ಥಿರವಾಗಿ ನಿಂತುಕೊಂಡು ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡ. ಇವತ್ತು ನಾನು ನೀನು ಕೂಡ ಆ ವಿಶ್ವಾಸದಲ್ಲಿ ಬರುವವರಾಗಬೇಕು. ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಒಬ್ಬನು ಶಿಶುಭಾವದಿಂದ ಅಂಗೀಕರಿಸದೆ ಹೋದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದೇ ಇಲ್ಲ ಎಂಬುದಾಗಿ. ಸಂಪೂರ್ಣವಾಗಿ ಚಿಕ್ಕ ಮಕ್ಕಳಂತೆ ನಾವು ಜೀವಿಸುವವರಾಗೋಣ. ಅವರಲ್ಲಿರುವಂಥ ಲಕ್ಷಣಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಪಾಪದ ವಿಷಯದಲ್ಲಿ, ಕೆಟ್ಟತನದ ವಿಷಯದಲ್ಲಿ ನಾವು ಶಿಶುಗಳಾಗಿರೋಣ. ಬುದ್ಧಿಯ ವಿಷಯದಲ್ಲಿ ನಾವು ಪ್ರಾಯಸ್ಥರಾಗಿ ಜೀವಿಸೋಣ. ಸಹೋದರ ಸಹೋದರಿ, ಸಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿದ್ದಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ಸ್ವಾಮಿ. ದೇವರ ಕರ್ತನೆ, ಇವರು ನಿನ್ನ ಮಕ್ಕಳಪ್ಪ. ಸಂಪೂರ್ಣವಾಗಿ ಇವರಲ್ಲಿ ನೀನು ಸಂಪೂರ್ಣವಾಗಿ ಕರ್ತನ ಅದ್ಭುತವಾದಂಥ ಅತಿಶಯವಾದಂಥ ಕಾರ್ಯ ಜರುಗಿಸಪ್ಪ. ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ಇವರಲ್ಲಿ ಸ್ಥಿರವಾಗಿ ಸ್ವಾಮಿ ನೀವು ತಾನೇ ಅದ್ಭುತವನ್ನು ಮಾಡಿ ನಡೆಸ್ತಾ ಬರಬೇಕೆಂದು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ರಕ್ಷಣೆ ಮಾರ್ಗದಲ್ಲಿ ಸಂಪೂರ್ಣವಾಗಿ ಇರುವಂತೆ, ನಿಲ್ಲುವಂತೆ, ಯಾವ ಕೆಟ್ಟತನದ ಕಡೆಗೆ ಹೋಗದ ಹಾಗೆ ಸ್ವಾಮಿ ಅವರ ಜೀವಿತವನ್ನು ಆಶೀರ್ವಾದ ಮಾಡೋ ಮಾರ್ಪಡಿಸಪ್ಪ. ಪ್ರತಿಯೊಂದು ಗಾಯಗಳನ್ನು ಕಟ್ಟುವಂಥ ದೇವರು ನೀನು ಸ್ವಾಮಿ. ಮಾನಸಿಕ ಗಾಯಗಳನ್ನು ಸ್ವಾಮಿ ಮಾಯಿಸುವಂಥ ದೇವರು ನೀನಪ್ಪ. ಶಾರೀರಿಕ ರೋಗಗಳನ್ನು ಸ್ವಸ್ಥ ಮಾಡುವಂಥ ದೇವರು ನೀನು ಸ್ವಾಮಿ. ಕೌಟುಂಬಿಕವಾಗಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವಂಥ, ಪರಿಹಾರ ಮಾಡುವಂಥ ದೇವರು ನೀನಪ್ಪ. ಅದ್ಭುತವಾಗಿ ಇವರೆಲ್ಲರ ಜೀವಿತದಲ್ಲಿ ಸ್ವಾಮಿ ವಿಮೋಚನೆಯನ್ನು, ಬಿಡುಗಡೆಯನ್ನು ಸ್ವಾಮಿ ನೀವು ತಾನೇ ಅನುಗ್ರಹ ಮಾಡಿ ಎಲ್ಲ ವಿಷಯದಲ್ಲಿ ಸಹಾಯವನ್ನು ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಪ್ರತಿಯೊಂದು ಕಾರ್ಯಗಳನ್ನು ಸ್ವಾಮಿ ಕರ್ತನೆ ಸ್ವಾಮಿ ಇವರ ಜೀವಿತದಲ್ಲಿ ಸ್ವಾಮಿ ನಿನ್ನ ಆಶೀರ್ವಾದದ ಹಸ್ತ ಸ್ವಾಮಿ, ನಿನ್ನ ಸ್ವಾಮಿ ದೃಢವಾದಂಥ ಸ್ವಾಮಿ ಸಂಕಲ್ಪ ಇವರ ಜೀವಿತದಲ್ಲಿ ನೆರವೇರಿಸಪ್ಪ. ನಿನ್ನ ವಾಕ್ಯ ಹೇಳ್ತದೆ, ನನಗೆ ಮನಸ್ಸುಂಟು ನೀನು ಶುದ್ಧನಾಗು ಎಂಬುದಾಗಿ. ಯಾವೊಂದು ಮಾನಸಿಕ ಅಶುದ್ಧತೆ, ಪಾಪದ ಒಂದು ಕ್ರಿಯೆಗಳು ಕರ್ತನೆ ಬೇಡವಾದಂಥ ಒಂದು ಸಂಗತಿಗಳಿದಾವೆ ಸ್ವಾಮಿ, ಅವೆಲ್ಲವುಗಳು ಯೇಸುವಿನ ನಾಮದಲ್ಲಿ ಸ್ವಾಮಿ ಲಯಪಡಿಸ್ತಾ ಇದ್ದೇವಪ್ಪ. ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಶಾಂತಿ ಸಂಬಂಧ ಒದಗಿಸಿಕೊಡ್ಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ, ಅಲಂಕರಿಸಲಿಕ್ಕೆ, ಬಲಪಡಿಸಲಿಕ್ಕೆ ಕೂಡಿ ಬಂದರು ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಸಕಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ.